ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ಒಂದು ಶನಿವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಶನಿವಾರದ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ನೋಡ್ಬೋದು, ಬೆಳಿಗ್ಗೆ ಎದ್ದ ತಕ್ಷಣ ನಾನು ಸ್ನಾನ ಮಾಡಿದೆ. ನಮಿತಾ ಶುಕ್ರವಾರ ಸಾಯಂಕಾಲನ ಸ್ನಾನ ಮಾಡ್ಕೊಂಡಿದ್ಲು. ತಲೆ ಸ್ನಾನ ಮಾಡಿಸಿದ್ದೆ, ಹಂಗಾಗಿ ಎಣ್ಣೆ ಹಚ್ಚಿ ತಲೆ ಬಾಚಕತ್ತಿದ್ದೆ ಆಕೆಗೆ. ಈಗ ನೋಡ್ಬೋದು, ಆಕೆ ತಲೆ ಬಾಚಿ ಬಂದು ಕೈ ತೊಳ್ಕೊಂಡು ಹಾಲಿಗೆ ಇಡಾಕತ್ತೀನಿ. ಒಂದು ಸ್ವಲ್ಪ ಲೇಟಾಗಿನೇ ಹೇಳ್ತೀವಿ, ರಜೆ ಐತೆ ಅಂತ ಹೇಳ್ಬಿಟ್ಟು. ಈಗ ಚಾಕಿಡಬೇಕು, ಆಮೇಲೆ ನಾಷ್ಟಕ್ಕೂ ಕೂಡ ರೆಡಿ ಮಾಡ್ಕೋಬೇಕು. ಹಂಗಾಗಿ ಹಾಲಿಗಿಟ್ಟು ಈಗ ನಾನು ಅನ್ನ ರಾತ್ರಿದು ಭಾಳ ಉಳಿದಿತ್ತು, ಅದಕ್ಕೆ ಒಗ್ಗರಣೆ ಹಾಕ್ಬೇಕಂತ ಹೇಳಿ ತರಕಾರಿ ಹೆಚ್ಕೋಬೇಕು. ಹಾಗೆ ಚಾಕನ್ನು ಕೂಡ ಇಡಾಕತ್ತೀನಿ ನೋಡ್ರಿ. ಈ ರೀತಿ ಅಳತೆ ಮಾಡಿ ಇಡ್ತೀನಿ ನಾನು ಚಾನ, ಯಾಕಂದರೆ ಜಾಸ್ತಿ ಮಾಡೋಕ್ಕಿಲ್ಲ. ಎಲ್ಲರಿಗೂ ಒಂದೊಂದು ಕಪ್ ಅಂದರೆ ಚಿಕ್ಕದು ಲೋಟ ಅಂತೀವಿ ನಾವು, ಅದರಲ್ಲಿ ಒಂದೊಂದು ಕಪ್ ಅಷ್ಟು ಇಡ್ತೀವಿ. ನಮ್ಮ ನಮಿತಾ ಒಂದೊಂದು ದಿನ ಕುಡಿತಾ, ಒಂದೊಂದು ದಿನ ಕುಡಿಯೋಂಗಿಲ್ಲ. ಆಕಿನ ಕೇಳಿಬಿಟ್ಟು ಇಡ್ತೀನಿ. ಸ್ಕೂಲಿಗೆ ಹೋದರೆ ಹಾಲು ಕುಡ್ದು ಹೋಗ್ತಾಳ, ಮನ್ಯಾಗ ಇದ್ದರೆ ಚಹಾ ಕುಡಿತಾಳೆ. ಹಾಗಾಗಿ ನೋಡ್ಬೋದು, ಈಗ ಎಲ್ಲ ಅಳತೆ ಸಿಕ್ಬಿಟ್ಟೈತಿ ಚಾದ್ದು, ಎಷ್ಟು ಹಾಕಬೇಕು 3 ಜನಕ್ಕೆ ಅಂಥೇಳಿ. ನಮ್ಮ ನವ್ಯಾಗೂ ಒಂದೊಂದು ದಿನ ಒಂದು ಸ್ವಲ್ಪ ಕುಡಿಸ್ತೀನಿ. ನಾವಾಗಲೇ ಕುಡಿಸಿದ್ರೆ ಕುಡಿತಾ, ಇಲ್ಲಾಂದ್ರೆ ಇಲ್ಲ. ಅಂದ್ರೆ ಒಂದೊಂದು ದಿನ ಕುಡಿತಾ, ಒಂದೊಂದು ದಿನ ಹಿಂದಕ್ಕೆ ಸರಿಸ್ತಾಳಾಗ. ಹಾಗಾಗಿ ಆಕಿದೇನು ಲೆಕ್ಕಕ್ಕಿಲ್ಲ. ನಾನು ಒಂದು ಲೋಟ ಕಾಸ್ಕೊಂಡಿರ್ತೀನಲ್ಲ, ಅದ್ರಾಗ ಒಂದು ಸ್ವಲ್ಪ ನಾ ಕುಡಿತೀನಿ, ಒಂದು ಸ್ವಲ್ಪ ಅಕ್ಕಿಗೆ ಕುಡಿಸ್ತೀನಿ. ಹಾಗಾಗಿ ಬರ್ರಿ, ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟು ಇರಲಿ ಅಂತ ಕೇಳ್ಕೊತೀನಿ. ಆದಷ್ಟು ಬೇಗ ಈ ಚಾನೆಲ್ದು ಮಾನಿಟೈಸೇಷನ್ ಆನ್ ಆಗಬೇಕು ಅಂತ ಕಾಯ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೇನು ಮತ್ತೆ ಅಕ್ಟೋಬರ್ ಬಂದರೆ ಅದರದ್ದು 1 ವರ್ಷ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕೇ ಮಾಡಲ್ಲ ಫ್ರೆಂಡ್ಸ್, ತುಂಬ ಜನ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡಲ್ಲ, ಲೈಕ್ ಮಾಡಲ್ಲ. ಹಾಗಾಗಿ ಅದು ಏನಾಗುತ್ತೆ, ನಮಗೆ ಇದು ವೈರಲ್ ಆಗೋದಿಲ್ಲ ವಿಡಿಯೋ. ನೀವೆಲ್ಲರೂ ಲೈಕ್ ಮಾಡಿದ್ರೆ ವಿಡಿಯೋ ವೈರಲ್ ಆಗಿ ಒಂದು ಸ್ವಲ್ಪ ಗ್ರೋತ್ ಆಗೋ ಒಂದು ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಈಗ ನೋಡ್ಬೋದು, ತರಕಾರಿನೆಲ್ಲ ಹೆಚ್ಕೊಂಡು ನಾನು ನಾಷ್ಟಕ್ಕೆ ರೆಡಿ ಮಾಡಬೇಕು. ಹಾಗೆ ನಾನಿವತ್ತೊಂದು ಟಿಪ್ಸ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸು. ಏನಪ್ಪ ಅಂತಂದರೆ, ನಮ್ಮ ಹತ್ರ ಈಗ ಏನೋ ಒಂದು 1000 ರೂಪಾಯಿ ಒಂದು ಪರ್ಸಲ್ಲಿ ಇಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ. ಹಾಗೆ ನಾವು ಆ ಪರ್ಸಲ್ಲಿ ಒಂದು ವಸ್ತುನ ಹಾಕಬೇಕು. ಆ ವಸ್ತು ಹಾಕಿದರೆ ನಮಗೆ ದುಡ್ಡು ಬೆಳೀತಾ ಹೋಗುತ್ತೆ. ಸುಮ್ಮನೆ ದುಡ್ಡು ಬೆಳೆಯಂಗಿಲ್ಲ, ನಾವು ದುಡ್ದಿರೋ ಅಂಥ ದುಡ್ಡೇ ಬೆಳೀತೈತಿ ಫ್ರೆಂಡ್ಸ್. ಅದು ಏನಂತ ಹೇಳ್ತೀನಿ. ಏನಪ್ಪ ಅಂತಂದರೆ, ಪರ್ಸಲ್ಲಿ ನಾವು ದುಡ್ಡು ಇಡ್ತೀವಿ ನೋಡಿರಿ. ಆ ಪರ್ಸಲ್ಲಿ ಒಂದು 3 ಅಥವಾ 2 ಅಥವಾ 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಲವಂಗನ ಹಾಕಿ ಇಡಿ ನೋಡಿ ಫ್ರೆಂಡ್ಸ್. ಎಷ್ಟು ಮ್ಯಾಜಿಕ್ ಆಗುತ್ತೆ, ಎಷ್ಟು ಮಿರಾಕಲ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಕೇಳಿದ್ದೆ, ಇದೇನಪ್ಪ ಹಿಂಗೆ ಹೇಳ್ತಾರ ಅಂದ್ಕೊಂಡಿದ್ದೆ. ಬಟ್ ನಾನು ಟ್ರೈ ಮಾಡಿ ನೋಡಿದೆ, ಏನು ಲವಂಗ ಹಾಕಿಡೋದಲ್ಲ ಪರ್ಸಲ್ಲಿ ಅಂತ ಹೇಳ್ಬಿಟ್ಟು ಲವಂಗನ ಹಾಕಿಟ್ಟಿದ್ದೆ. ಬಟ್ ಅದು ನಿಜ ಆಗುತ್ತಾ? ಬೇರೆ ದುಡ್ಡು ಏನು ಸೇವಿಂಗ್ಸ್ ಅಂದರೆ, ನಮ್ಮದೇ ದುಡ್ದಿರೋ ದುಡ್ಡೇ ನಮಗೆ ಸೇವಿಂಗ್ಸ್ ಆಗುತ್ತೆ. ಒಂದೊಂದು ಸಲ ಏನು ಹಾಕಿರ್ತೈತೆ ಅಂದರೆ, ನಾವು ಎಷ್ಟೇ ದುಡ್ಡು ಸೇವಿಂಗ್ಸ್ ಮಾಡ್ಬೇಕಂದ್ರೂ ಅದು ಸಾಧ್ಯ ಆಗೋದಿಲ್ಲ. ಬಟ್ ಈ ರೀತಿ ಮಾಡಿ ನೋಡ್ರಿ, ಸೇವಿಂಗ್ಸ್ ಆಗೇ ಆಗುತ್ತೆ. ನೀರು ತಂದು ಕೇಳಿದ್ರು, ಅಕ್ಕಿ ಬಿಸಿ ಮಾಡಿದ್ವಿ ನೋಡ್ರಿ. ಆಕಿಗೆ ಇಡ್ಲಿ, ವಡಾ, ಚಟ್ನಿ, ಸಾಂಬಾರು ತಂದಾರ, ತಟ್ಟೆ ಇಡ್ಲಿ. ಆಕಿ ತಿನ್ನಾಕ ಕುಂತಾಳ. ಅಯ್ಯೋ ನೀರು ಕುಡ್ಸ್ಮ ಆಕಿಗೆ. ಗಾವಾಗ್ತಾ ಇಲ್ಲ, ಕುಡಿಯಕ್ಕೆ ಕುಂತಾಳ. ಆಕಿ ಅತನ ಹತ್ರ ಎಡಗೈ ಕುಡಿತಾಳಮ್ಮ, ನಿನ್ನ ಹತ್ರನ ಅಲ್ಲ, ಎಡಗೈ ಇದಲ್ಲಿ ಕುಡ್ದಾಳಲ್ಲ, ಅದಕ್ಕೆ ಅಷ್ಟು ಕುಡ್ದಾಳ ಬಿಟ್ಟು. ನೋಡ್ರಿ, ಈಗ ತಿನ್ಸಾಕುಂತಾರ ಇಲ್ಲಿ. ನನಗೂ ತಂದಾರ ಇಲ್ಲ ಗೊತ್ತಿಲ್ಲ.
ಮೊನ್ನೆ ನಾ ಫಿಶ್ ಕೇಳಿದ್ರೆ ಫ್ರೆಂಡ್ಸ್ ತಂದು ಕೊಡಲಿಲ್ಲ. ಇವಾಗ ನೋಡ್ರಿ ಬೆಳಿಗ್ಗೆ ಅವ್ರ ಮಗಳು ದೊಡ್ಡ ಮಗಳು ಹುಷಾರಿಲ್ಲ ಅಂತಂದು ತಕ್ಕೊಟ್ಟಾರ. ಆಕಿ ಕೇಳ ಎಲ್ಲಿ ತಂಗ ನೋಡ್ರಿ ತಿನ್ನವಳ್ಳಾಕಿ. ನೋಡ್ರಿ ಹೆಂಗೆ ಮಾಡಕತ್ತಾಳ. ತಿನ್ನ ನಿಮ್ಮ ಮಮ್ಮಿಗೆ ವೇಟ್ ಮಾಡ್ತೀನಿ ನೀನು. ಮತ್ತೆ ತಿನ್ನಿ ಬರ್ತೀನಿ. ನೋಡ್ರಿ ಸಾಂಗ್ ಹಚ್ಕೊಟ್ಟಿನ ಮ್ಯೂಟ್ ಮಾಡೀನಿ. ನಮ್ಮಮ್ಮ ಇಲ್ಲಿ ಅವಲಕ್ಕಿ ನೆನೆಗೆ ಇಡಾಕುಂತಾರೆ ನೋಡ್ರಿ. ಇಲ್ಲಿ ಗೊಜ್ಜು ಲಿಂಬಿಯನ್ನು ನೋಡ್ರಿ ಅವಲಕ್ಕಿ ಹಸ್ ಮಾಡ್ತಾರೆ ಜುನು ಅಂತವು. ಅಪ್ಪಂಗ ನಾನು ಮೊನ್ನೆ ಹುಷಾರಿದ್ದಿದ್ದಿಲ್ಲಲ್ಲ, ಫಿಶ್ ತಂದು ಕೊಡಪ್ಪ ತಿನ್ನೋದು ಅನ್ಸೈತಿ ಅಂತಂದ್ರೆ ನಾಡಿದ್ದು ಹಚ್ಚವಾರ ನೆಕ್ಸ್ಟ್ ಸಂಡೇ ಅಂತಂದ. ಈಗ ನೋಡು ಆಕೆ ಕೇಳ ಇಲ್ಲ ಏನು. ನೀ ಕೇಳಿದಿ, ನೀ ಕೇಳಿದ್ದಿ ಅದನ್ನ. ಇಲ್ಲ ತಿಂದೀನಿ. ನೋಡ್ರಿ ಈಗ ಹಸ್ ಮಾಡಕ್ ಕುಂತಾರ. ತಡಿ ಬಂದೆ. ನೋಡ್ರಿ ಇಲ್ಲಿ ಉದಾ ಕುಂತಾರ. ಇಲ್ಲಿ ಸಿಂಕ್ ಇಲ್ಲೇ ಬೀಳ್ತೈತೆ, ನೀರು ಹಾಕಿದ್ರೆ ಹೋಗಿ ಬರ್ತೈತೆ. ಇದೇನು ಕುದಿಯ ಕುಂತೈತಾ? ನೀ ಅವಲಕ್ಕಿ ಚಿತ್ರಾನ್ನ ತಿಂತೀಯ ನೀನು? ಹಂಗಂದ್ರೆ ಇಡ್ಲಿ ಜಾಸ್ತಿ ಕಲಿಸಿಟ್ಟು ವೇಸ್ಟ್ ಮಾಡೋದು ಬೇಡ. ಇಡ್ಲಿ ಚಿತ್ರಾನ್ನ ತಿನ್ನಂಗೆ ಒಂದು ಸ್ವಲ್ಪ ತಿಂತೇನೆ. ಆಫ್ ಮಾಡಿ ನೋಡಿ ಆಫ್ ಮಾಡ್ಲಾ? ಎರಡು ಇಡ್ಲಿ ಅದಾವನ ಗೊತ್ತಿಲ್ಲ ಎಷ್ಟಿದಾವ ನೋಡೋಗು. ನೋಡ್ರಿ ರೆಡಿ ಐತಿ. ಇಲ್ಲಿ ಚಾ ಐತಿ. ಇದೇನು ಇದೇನ ತರಿಸ್ತೀನಿ ತಡ್ರಿ. ನಾನು ದಿನಾಲು ಅರ್ಧ ತಾಸು ಕುತ್ಕೊಂತೀನಿ. ನೋಡ್ರಿ ಇದು ದಾಲು. ಫಸ್ಟ್ ಅಕ್ಕಿ ಒಟ್ಟು ತುಂಬ ತಿನ್ನಿಸಿ ಆಮೇಲೆ ನಾನು ತಿಂತೀನಿ. ನೋಡ ಚಾ ತೋರಿಸಿದ್ನಲ್ಲ, ಇದು ಹಾಲು, ಇದು ಬಿಸಿ, ಇದು ಫಸ್ಟ್ ಚಿತ್ರಾನ್ನ ಕಲಿಸ್ಬಿಡ್ತೀನಿ. ಅಕ್ಕೆ ಅನ್ನದ ರಾಣಿ ಅಲ್ಲ, ಜಾಸ್ತಿ ಕಲಿಸಿ ವೇಸ್ಟ್ ಮಾಡೋದು ಬೇಡ. ಮಾ ನಾವು ಹೆಂಗಾದ್ರೆ ಅನ್ನದ ರಾಣಿ, ಅನ್ನ ತಿನ್ಬೋದು. ಇಷ್ಟ ಐತಿ ಅನ್ನ ನಮ್ಮಿಬ್ಬರಿಗೆ ಹಾಕೈತಿ. ನೀ ಇಡ್ಲಿ ತಿಂತೀಯಾ? ಇಡ್ಲಿ ಒಂದು ಸ್ವಲ್ಪ ನಮಗೆ ನಿನಗೂ ಒಂದು ಇಡ್ಲಿ ಐತೆ ದೊಡ್ಡದ ತಟ್ಟೆ ಇಡ್ಲಿ. ನೋಡ್ರಿ ನಾನು ವಿಡಿಯೋ ಮಾಡಕ್ ಕುಂತೀನಿ, ಯಾಕಂದ್ರೆ ನಮ್ಮ ಮಮ್ಮಿಗೆ ವೇಟ್ ಮಾಡಕ್ ಕುಂತೀನಿ ಎಲ್ಲರೂ ಒಟ್ಟಿಗೆ ತಿನ್ಬೇಕು ಅಂತ. ನಾವು ಯಾವಾಗ ಒಟ್ಟಿಗೆ ಕೂತ್ಕೊಂಡು ತಿಂತೀವಿ. ರಾತ್ರಿ ಅಷ್ಟೇ ನಮ್ಮ ಅಪ್ಪನ ಬಿಟ್ಟು ತಿನ್ನೋದು. ಹೌದಿಲ್ವ? ಹಾಂ ರಜೆ ಇದ್ದಾಗ ಆಕೆ ನಿಂಗೆ ಗುಟ್ಟಾಗ ತಿಂದಿಲ್ಲ, ನಂಗೆ ಗುಟ್ಟಾಗ ತಿಂತಾಳ. ತಿಂತೈತ ಈಗ ಒಮ್ಮೆ ನೋಡ್ರಿ ಹಿಂಗೆ ಬಿಟ್ಟೋಗಾರ ನಮ್ಮ ಅಪ್ಪ. ಇದು ನಾನು ಈಗ ತಿನ್ನಲ್ಲ, ಈಗ ತಿನ್ನಿಸ್ತೀನಿ. ತಗೋ ಚೆನ್ನಾಗೈತಿ ತಗೊಳ. ಇಲ್ಲ ಫ್ರೆಂಡ್ಸ್ ತಿನ್ನಲ್ಲ ಈಕಿ. ನೋಡ್ರಿ ಹೆಂಗೆ ಕೂತಾಳ ಪೈಕಿ ಮೋದಿ ಒರ್ಸು. ತಿನ್ಬೇಕಲ್ಲ ನೀನು. ನಿಮ್ಮ ಮಮ್ಮಿಗೆ ಊಟಕ್ಕೆ ತಿಂತೀಯಾ? ಮಮ್ಮಿಗೆ ಊಟ ತಿಂತೀಯ ನೀನು? ತಗೋತೀನಿ, ಚೆನ್ನಾಗೈತಿ. ವಡ ಇಡ್ತೀನಿ. ವಡಕ್ಕಾದ್ರೆ ಬಾಯಿ ತೆಗಿಲಿ. ವಡ ಹಾ ನೋಡ್ರಿ, ವಡಕ್ಕಾದ್ರೆ ಬಾಯಿ ತೆಗದ್ಲವ, ಇಡ್ಲಿಗಾದ್ರೆ ಬಾಯಿ ತೆಗಿಯೋಳು. ಸಾಂಬಾರು ಐತಲ್ಲ ತಿನ್ನು. ಅಗಿ ಹಿಂಗೆ ನೋಡ್ರಿ, ಏನೆಲ್ಲ ಇಟ್ಟ ತಕ್ಷಣ ನಾಟಕ. ನಿನ್ನೆ ರಾತ್ರಿ ಫ್ರೆಂಡ್ಸ್ ಔಷಧಿ ತಗೊಂಡೋಗಿ ಮಕ್ಕೊಂಡಿನ ಅಲ್ಲಿ. ಅಲ್ಲಮ್ಮ ಆಟ ಆಡಕ್ಕೆ ಕೂತಿದ್ವಿ. ನಾನು ಕೆಮ್ಮಿದ್ರೆ ತಾನು ಕೆಮ್ತಾಳ, ಅಕ್ಕಿ ಕೆಮ್ಮಿದಾಗ ನಾನು ಕೆಮ್ತೀನಿ. ಹಂಗೆ ಆಟ ಆಡ್ಕೊತ ಮಕ್ಕೊಂಡ್ವಿ. ಮೂಗ್ನಾಗ ಯೆಲ್ಲೋ ಕಲರ್ ಬಂತು. ಆಕಿ ಹೋಗ್ಲಕ್ಕೂ ಆಗಲ್ಲ, ಆ ಜೊಲ್ಲು ಅಷ್ಟೇ ಬಿಡ್ತಾಳ. ಫ್ರೆಂಡ್ಸು ನಿನ್ನೆ ಏನಾಯ್ತು ಗೊತ್ತಾ ರಾತ್ರಿ? ಹೇಳವ
ಆ? ನಮ್ಮಮ್ಮ ಮಕ್ಕೊಂಡು ಅಳಕ್ಕೆ ಕುಂತು ಬಿಟ್ಟಾಳ. ಅದು ಕನಸು ಬಿದ್ದೈತಂತ. ನಾವೇ ಎದ್ದು ಬಿಟ್ಟಾಳ. ನಮ್ಮ ಅಪ್ಪನೂ ಎದ್ದಾರ. ನಮ್ಮಪ್ಪ ಹಾಳಾಗಿದ್ರ ನಾನು ಯಾರ ಅಳಕ್ಕೆ ಕುಂತಾರಂತ ಹೆದರಿ ದಗ್ಗ ಎದ್ದ. ನೋಡಿ ಹೆದರಿ ಎದ್ದೇ ಕುಂತ್ಲು. ನನ್ನ ಹೆದರಿ ಯವ್ವ ಎದಿ ನಸುಕ್ಕಂತಪ್ಪ ರಾತ್ರಿ. ಎದಕ್ಕೆ ಮಾದು ಬೆಳಿಗ್ಗೆ ಕೆಟ್ಟ ಕನಸು ಬಿದ್ರೆ ನಮ್ಮ ಮಮ್ಮಿ ಹಿಂಗ ನೋಡ್ರಿ ಅತ್ತ ಬಿಡ್ತಾವ. ಬರಲ್ಲ ಬಾಯಿ ಗಂಟ್ಲಾಗ ಹಿಡ್ದಂಗ ಆಗ್ಬಿಟ್ಟಿರ್ತೈತೆ. ಯಾಕಂದ್ರೆ ಮಕ್ಕೊಂಡಿರ್ತೀಯಲ್ಲ ಮಾತಾಡ್ಲಾರ್ದ. ಅದೇನೋ ರಾತ್ರಿ ಡೋರ್ ಹಾಕಕ್ಕಂತ ಹೋಗಿರ ಅದಕ್ಕೆ ಅದು ಕನಸು ಬಿದ್ದೈತಿ. ಕಲಸು ನಾನು ತಿಂತೀನಿ ನಿಮ್ಗೆ ಊಟನ. ಆಕಿ ಒಳಗೆ ಬಾಯಿ ತೆಗಿಯಾಕ ಕುಂತಾಳ. ಆಗ್ಯಾ ಒಳ್ಳು ಅದಕ್ಕೆ ಬಾಯಿ ಹಿಡ್ಕೊಂಡಿದ್ಲ. ಇಲ್ಲಿ ಬಂದೆ ನೋಡ್ರಿ. ಇಲ್ಲಿ ರಾತ್ರಿ ನಾನು ಊಟ ಮಾಡಲಿಲ್ಲ, ಬರೀ ಮಜ್ಜಿಗೆ ಕುಡಿದು ಮಕ್ಕೊಂಡೆ. ಯಾಕಂದ್ರೆ ಸಂಜೆ ಮುಂದೆ ಕೇಕ್ ತಿಂದಿದ್ವಿ, ಚಾ ಬ್ರೆಡ್ ತಿಂದಿದ್ವಲ್ಲ, ಊಟ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಅನ್ನ ಇಷ್ಟಕೊಂಡ ಉಳ್ದೈತಿದೆ. ನೀನು ಉಂಡೆ ಅಲ್ಲ? ನಮಗೆ ನಾನು ಉಂಡವ ಅನ್ನ ನಿಮ್ಮನ್ನ ತಿನ್ನಲ್ಲ. ಅದು ಇದು ಅಲ್ಲ ಮಧ್ಯಾಹ್ನದ ದಾಲ್ ಅನ್ನ ಉಣ್ಣಂಗೆ ಆಗಲ್ಲ ಅನ್ಸುತ್ತೀವಿ. ಅದೇನೋ ಒಂಥರ ಆಗ್ಬಿಡುತ್ತೆ. ಬಟ್ ಚಪಾತಿ ಊಟ ತಿಂತೀನಿ ನಾನು. ಚಪಾತಿ ನಮ್ಮೂರ ಹತ್ರ ಒಂದು ಗೋವಾ ಹೋಟೆಲ್ ಬರುತ್ತಲ್ಲ, ಅಲ್ಲಂತ್ರ ಮಸ್ತ್ ಐತಿ. ರೋಟಿ ದಾಲ್ ಮಸ್ತ್ ಮಾಡ್ತಾರೆ. ನೋಡ್ರಿ ಕಳ್ಸ ಕೂತಾರ. ಬೇಗ ಕಳ್ಸಮ್ಮ. ನಮ್ಮ ಅಪ್ಪಂಗೆ ಯಾಕೋ ಅದನ್ನು ಚೇಂಜ್ ಆಗೈತಿ. ಅವ್ರಿಗೂ ಹುಷಾರಿಲ್ಲ ಅನ್ಸುತ್ತೆ. ನಿನ್ನೆ ಈಗೆಲ್ಲರೂ ಅವತ್ತು ನಾನು ಹೋಗಿದ್ನಲ್ಲಮ್ಮ, ಹಿಜಿ ಅಂತಿತ್ತು ಆಸ್ಪತ್ರೆ. ಕ್ಲಿನಿಕ್ಕು ಆಸ್ಪತ್ರೆನೂ. ಕ್ಲಿನಿಕ್ ನಮ್ಮ ಕಡೆ ಏನಂತಾರ ದವಾಖಾನಿ. ನಮ್ಮ ಕನ್ನಡ ಮ್ಯಾಮು ಉತ್ತರ ಕರ್ನಾಟಕದಲ್ಲಿ ಅದು ಯಾವುದೋ ಗದಗ್ನಲ್ಲಿ, ನಮ್ಮೂರಲ್ಲ ಬೇರೆ ಕಡೆ ಯಾವುದೋ ಊರಲ್ಲಿ ಟೀಚರಾಗಿ ಕೆಲಸ ಮಾಡವ್ರೆ. ಅಲ್ಲಿ ಉತ್ತರ ಕರ್ನಾಟಕ ಭಾಷೆ ಎಷ್ಟಂತ ಯಾರ್ಯಾರು ಉತ್ತರ ಕರ್ನಾಟಕದ ಇದ್ದೀರಾ ಕೈ ಎತ್ತಿ ಅಂತಂದರು. ನಾನು ನಾಗರಾಜ ಎತ್ತಿದ್ವಿ. ಆಮೇಲೆ ಇನ್ನೂ ಯಾರೋ ಇಬ್ರು ಇದ್ದಾರಮ್ಮ. ಮ್ಯಾಮ್ ಹೇಳಿದರು ಅಲ್ಲಿ ಉತ್ತರ ಕರ್ನಾಟಕ ಭಾಷೆ, ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಪಲ್ಯ ಸಖತ್ತಾಗಿರುತ್ತೆ. ಅದನ್ನ ಹೇಳೋಕ್ಕೆ ಬಾಯಲ್ಲಿ ನೀರು ಬಂದುಬಿಡುತ್ತೆ ಅಂತಂದರು ಮ್ಯಾಮು. ಅದಕ್ಕೆ ಮ್ಯಾಮ್ ಹೇಳಿದ್ರು ನನಗೂ ಒಮ್ಮೆ ನಿಮ್ಮಮ್ಮ ರೊಟ್ಟಿ ಮಾಡಿದ್ರೆ ತಗೋಬಾ ಅಂತ. ಅದೇ ಕಟಕ್ ವ್ಯಾನ್ ಬಂದುಬಿಡುತ್ತೆ 7:15 ಮಾಡ್ಬೋದು. ಬಟ್ ನೀನು ಒಂದ್ಸಲ ಮಾಡಿಕೊಟ್ಟು ಕಳಿಸಿದ್ನಲ್ಲ, ಇನ್ನೊಂದ್ಸಲ ನಂಗೆ ರೊಟ್ಟಿ ಕೊಟ್ಟು ಕಳಿಸ್ಬಿಡ ತಿನ್ನಕ. ನಾನು ಕೊಟ್ಟು ಕಳಿಸು. ನಾನು ಬೇಡ, ನಿಮ್ಮ ಮ್ಯಾಮಿಗೆ ಸಪ್ರೇಟ್ ಮಾಡಿ ಕೊಡ್ಬೇಕಾ ನಾನು? ಹಂಗಲ್ಲ ಬೇಡ. ಅಲ್ಲ ಈಗ ನೀನು ತಿಂದ್ರೆ ಅಲ್ಲ ಕಳಿಸ್ಬೋದು. ನಂಗೆ ಏನು ಇಷ್ಟ ಗೊತ್ತಾ, ಅವ್ರಿಗೆ ಬೇರೆ ಬೆಡ್ಕೆರಿ ಚಟ್ನಿ ಐತಲ್ಲ, ಹಿಟ್ಟಿನ ಪಲ್ಯ ರೊಟ್ಟಿ ಮಾಡಿಕೊಟ್ಟು ಕಳಿಸು ಒಮ್ಮೆ. ಯಾವಾಗಾದ್ರ ಮಾಡ್ಬೋದು ಬಿಡು, ಮಾಡು. ಬಟ್ ನೀ ಅವತ್ತು ಹೇಳಿದಲ್ಲ ರೊಟ್ಟಿ ತಿನ್ನಕ ಆಗ್ಲಿಲ್ಲ ನನಗೆ ಅಂತಂದು. ಯಾಕಂದ್ರೆ ಅವು ಒಂದೊಂದ್ಸಲ ಮೆತ್ತಗಾಕವು, ಒಂದೊಂದ್ಸಲ ರಫ್ ಹಾಕವು. ಮೆತ್ತಗ ಇದ್ರ ತಿನ್ಬೋದು. ಸರಿ ಬಿಸಿ ಮಾಡ್ತೀನಿ. ಬಿಸಿ ಮಾಡಿ ಆಕಿ ಬಾಯಾಗ ಹಿಡ್ಕೊಂಡು ಕುಂತಾಳೋ ಹೆಂಗ ನೋಡ್ತೀನಿ ಫ್ರೆಂಡ್. ಬನ್ನಿ ನೋಡೋಣ ಫ್ರೆಂಡ್ಸ್. ನೋಡ್ರಿ ಈಕಿ ವಡ ಇಟ್ಟೋಗಿನಿ ತಿಂದಾಳ. ಇದನ್ನು ಇಡ್ತೀನಿ ಹೊಳ್ಳಿ. ಮಾಡಿ ನೋಡ ಎಲ್ಲ ಗೊತ್ತಾಗುತ್ತೈಕಿ. ಇದನ್ನ ಇಟ್ಟು ನೋಡೋಣ. ಅದೇನೋ ಇಷ್ಟ ಆಗಲಿಲ್ಲ ಅನ್ಸುತ್ತೆ ಆಕಿಗೆ. ಇವಾಗ ಇದನ್ನ ಇಡ್ತೀನಿ ತಗೋ. ಅಯ್ಯಯ್ಯೋ ನಮ್ಮ ಅಪ್ಪ ಫೋನ್ನಾಗ ಮಾತಾಡಕ್ಕೆ ಕೊಡ್ತಾರ. ಮಾಡು ಮಾಡೇ ಗೋಪಿ ಮರಿ. ಮಾಡು ವಡ. ವಡ ಯಾವುದು ಇದು ಯಾವುದಂತ ಗೊತ್ತು ನೋಡ್ರಿ ಆಕೆಗೆ. ಓಕೆ, ಈಗ ಆಕಿ ವಡ ತಿನ್ನಿಸ್ತೀನಿ. ಮೆಣಸಿನ್ಕಾಯಿ ನೋಡಿರಬೇಕು ಫ್ರೆಂಡ್ಸ್. ನೋಡಿರಿ ಇದು ಇಷ್ಟ ಬಂತು.
ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ. ಭಾಳ ದಿವಸ ಆಗಿತ್ತು ಕರ್ಲಾದ. ಬನ್ನಿ ಎಲ್ಲರೂ ನಾಷ್ಟ ಮಾಡೋಣ. ಆ ಆ ಗೇಟ್ ಸೌಂಡ್ ಆದ್ಬಿಟ್ಲೆ ಹಿಂಗೆ ನೋಡ್ರಿ ಈಕಿ. ಮಾಡಮ್ಮ ಮಾಡು ನೋಡ್ರಿ. ಒಳಕಾದ್ರೆ ಬಾಯಿ ತೆಗಿತಾಳಕಿ. ಓಕೆ ಫ್ರೆಂಡ್ಸ್, ನಾವು ಮತ್ತೆ ಸಿಗ್ತೀವಿ. ಮತ್ತೆ ನಮ್ಮ ಅಪ್ಪ ಅಮ್ಮ ನಾಷ್ಟ ಮಾಡ್ತಾರಲ್ಲ ಅವಾಗ ಸಿಗ್ತೀವಿ. ಬಾ